ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 500 ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ, ಜನಗಳು ನಮಗೆ ಕೊಟ್ಟಿರುವಂಥ ಪ್ರೀತಿ, ಪ್ರೋತ್ಸಾಹ, ಹಾರೈಕೆ ಹಾಗೂ ಆಶೀರ್ವಾದ. ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ. ಆ್ಯಂಡ್ ಈ ಒಂದು ಮೂಮೆಂಟಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀವಿ. ಆ್ಯಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂಥ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು, ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂಥ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದು ನಮ್ಮನ್ನೆಲ್ಲರೂ ನಿಲ್ಲಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಿರ್ದೇಶಕನಿಗೆ, ಪ್ರತಿಯೊಬ್ಬ ರೈಟರ್ಗೆ, ಹಾಗೆ ಕತೆಗಾರರಿಗೆ, ನನ್ನ ಪ್ರೀತಿಯ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಕೋ ಆ್ಯಕ್ಟರ್ಸ್. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ 40% ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ. ಬಟ್ ನಮ್ಮ ಏನು 500 ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬ ಚಿಕ್ಕದು ಅಂತ ಅನಿಸೇ ಇಲ್ಲ. ನಮಗೆ ತುಂಬ ಕಲ್ತಿದ್ದೀವಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಬರೀ ಕೋ ಆ್ಯಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ, ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದ್ದೀವಿ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ. ತುಂಬ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ. ಈ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್, ವಿ ಆರ್ ಹಿಟ್ಟಿಂಗ್ ದ 500 ಎಪಿಸೋಡ್ ಮೈಲ್ ಸ್ಟೋನ್. ಆ್ಯಂಡ್ ಇನ್ನೇನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ತುಂಬ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಈಗ ನಾನು ಮೈಕ್ನ ನಿರುಷಾ ಅವ್ರಿಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನಲ್. ಆ್ಯಂಡ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು 7 o'clock 6 o'clock ಪ್ರೋಮೋ ರಿಲೀಸ್ ಆಯಿತು, ನಿನ್ನ ಜೊತೆ ನನ್ನ ಕತೆ ಅಂತ. ಒಂದು 100 ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ 100ಗೆ 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು. 100ಗೆ 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ. ಆ್ಯಂಡ್ ಇವ್ರ ಹೆಸರು ನಿರಂಜನ್, ನನ್ನ ಹೆಸರು ನಿರುಷಾ. ನಿರಂಜನ್ ಟಿಕ್, ನಿರುಷಾ ರಾಂಗ್, ಹಿಂಗೆ ಇತ್ತು. ಆ್ಯಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಅದಾದಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಅಮ್ಮನ ಹತ್ರ, ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ, ಈ ಥರ ಕಮೆಂಟ್ಸ್ ಬರ್ತಿದೆ, ನಂಗೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ಎಲ್ಲರೂ ನನ್ನ ಒಟ್ಟಿಗೆ ಮಾತಾಡಿ ಅದೇ 25 ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ. ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು. ಸೊ ದೇರ್ ಐ ಫೆಲ್ಟ್ ಸೋ ಹ್ಯಾಪಿ, ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್, ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇದಕ್ಕೂ ಜಾಸ್ತಿ 100% ನಾನು ವರ್ಕ್ ಮಾಡ್ತೀನಿ ಇದ್ರ ಮೇಲೆ. ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರೇ ಕಾರಣ ಅನಿಸುತ್ತೆ. ಚೆನ್ನಾಗಿ ತೀಡ್ಬಿಟ್ರು ನನ್ನ, ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತ. ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್, ದೇ ಆರ್ ನಾಟ್ ಮೈ ಕೋ ಸ್ಟಾರ್ಸ್, ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಶೀಲಾ ಮಾಮಗೆ ಕೊಡ್ತೀನಿ, ನಮ್ಮ ಅತ್ತೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್. ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು, ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು. ಅರೆ ನಾನು ಬಂದಿರೋದು ಯಾವುದಕ್ಕೆ, ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನ್ನಿಸ್ತಿತ್ತು. ತುಂಬ ಸಂತೋಷ ಆಯಿತು. ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು, ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು, ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ.
ಥ್ಯಾಂಕ್ ಯು ಸರ್. ಅನಿಲ್ ಸರ್, ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ, ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರ್ ಬಂದಿರೋದು. ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರು ಕೋ ಆರ್ಟಿಸ್ಟ್ ಥರ ಇಲ್ಲ, ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ. ತುಂಬ ಸಮಯ ನಾವು ಇಲ್ಲೇ ಕಳೆಯೋದ್ರಿಂದ ಮನೆಗೆ ಹೋಗೋವಾಗಲೇ ನಾವು ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ. ಥ್ಯಾಂಕ್ ಯು, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ಗೆ, ಅನಿಲ್ ಸರ್ಗೆ, ಸೂರಿ ಸರ್ಗೆ, ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮನಸ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ, ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗುತ್ತೆ ಗೊತ್ತಿಲ್ಲ. ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು. ನನಗೆ ಮುಂಚೆ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದನ್ನು ಮಾಡ್ತಾಯಿದ್ರು. ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಸೊ ಅವರು ತಕ್ಷಣ ಜಾಯಿನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೆ ಮಧ್ಯಾಹ್ನ ಒಂದು 4-4:30 ಅಷ್ಟಕ್ಕೆ ಫೋನ್ ಬಂತು. ಅನಿಲ್ ಸರ್ ಜೊತೆ ನಾನು ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು. ಫೋನ್ ಬಂದಿತ್ತು, ಈ ಥರ ಕ್ಯಾರೆಕ್ಟ್ರ್ ಇದೆ, ನೀವು ಮಾಡಬೇಕು, ಒಂದ್ಸಲ ಬರ್ತೀರಾ ಲುಕ್ ಟೆಸ್ಟ್ ಮಾಡೋಣ ಅಂತ. ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವರಿಗೆ. ಸೊ ನಾನು ಬಂದೆ, ಲುಕ್ ಕೊಟ್ಟೆ, ಹೋದೆ. ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು, ಬಂದೆ, ಶೂಟಿಂಗ್ ಶುರು ಆಗೇ ಬಿಡ್ತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ. ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು. ಐ ಫೆಲ್ಟ್ ಸೋ ಪ್ರೌಡ್. ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ. ಆ್ಯಂಡ್ ಐ ಕುಡಂಟ್ ಬಿಲೀವ್ ಇಟ್. ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್, ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನಲ್ನಲ್ಲಿ. ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ, ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ, ಶಿ ಈಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ, ಅಂದರೆ ಅವ್ರು ನ್ಯೂ ಏಜ್ ಅಜ್ಜಿ, ಈಗಿನ ಕಾಲದ ಅಜ್ಜಿ. ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು, ಜೋಕ್ಸ್ ಮಾಡೋದು, ಹಾಡ್ಕೊಂಡಿರೋದು, ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು. ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಬಿಕಾಸ್ ಬೇಸಿಕಲಿ ಮೈ ನೇಚರ್ ಇಸ್ ಸಚ್. ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಂತ ಎಷ್ಟೋ ಸಲ ಅನಿಸಲ್ಲ. ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದೇ ಆರ್ ಸೋ ಸ್ವೀಟ್, ಸೋ ಎಫೆಕ್ಷನೇಟ್. ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ. ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಮ್ಮದು ಫಸ್ಟ್ ವೀಕ್ 3rd ವೀಕ್ ಸ್ಕೆಡ್ಯೂಲ್ ಇರುತ್ತೆ. ಆ ಫಸ್ಟ್ ವೀಕ್ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು 2 ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ಎಲ್ಲರನ್ನ ಮಿಸ್ ಮಾಡ್ಕೋತೀವಿ. ಆ್ಯಂಡ್ 1 ವರ್ಷದಿಂದ ಮಾಡ್ತಾಯಿದ್ದೀವಿ ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ. ಸೊ ಇದು ಮುಗಿಯೋದೇ ಬೇಡ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ 500 ಈಸ್ ನಥಿಂಗ್. ಇನ್ನು 1000, 1500, ಶಿಲ್ಪ 2000, ವಿಲ್ ಆಲ್ ಗೋ ಟುಗೆದರ್ ಅಲ್ವಾ? ಸೊ ಆನ್ ದಿಸ್ ವೆರಿ ಪಾಸಿಟಿವ್ ಆ್ಯಂಡ್ ಹೋಪ್ಫುಲ್ ನೋಟ್, ಐ ಆಮ್ ಜಸ್ಟ್ ಸೇಯಿಂಗ್ ಬಾಯ್ ಫಾರ್ ನೌ. ಥ್ಯಾಂಕ್ ಯು. ನಮಸ್ಕಾರ. ನಿನ್ನ ಜೊತೆ ನನ್ನ ಕಥೆ 1000 ಕಂತೆಗಳನ್ನು ಪೂರೈಸ್ತಿದೆ. ಈ ಸಂತೋಷನ ನಮ್ಮ ಜೊತೆ ಸ್ಕ್ರಿಪ್ಟ್ ಎರರ್. ಇದು ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಇವಾಗಲೇ ಮಾತಾಡ್ತಿದ್ರು. ಕೆಲವು ಸಲ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರಂತೆ, ಯಾರಿಗ್ ಗೊತ್ತು. ನೆಕ್ಸ್ಟ್ ನಾವು ಮೀಟ್ ಮಾಡೋದು 1000 ಕಂತೆಗಳಲ್ಲೇ ಇರಬಹುದು. ಖುಷಿ ಆಗ್ತಿದೆ. ಯಶಸ್ವಿಯಾಗಿ 500 ಕಂತುಗಳನ್ನು ಪೂರೈಸಿರುವಂಥ ಈ ಸಂದರ್ಭ, ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ, ದೇವಯಾನಿ ಪಾತ್ರ, ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ. ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ, ಸಾಫ್ಟ್ ಇರುವಂತಹ ಆ ಥರದ್ದೇ ಪಾತ್ರಗಳು. ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್. ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ. ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು. ನಿನ್ನ ಅಪಿಯರೆನ್ಸ್ ನೀನು ಹೇಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ, ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ.
ಸೊ ಐ ಶುಡ್ ಥ್ಯಾಂಕ್ ರೇಖಾ, ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಈ ಲುಕ್ಕು ನಿಮಗೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್, ಹಿಂಗೆ ಮಾಡ್ಕೊಳ್ಳಿ ಅಂತ. ಬಿಗಿನಿಂಗಲ್ಲಿ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ, ಜನ ಹೇಗೆ ಸ್ವೀಕರಿಸ್ತಾರೆ, ಇದು ಓಕೆನಾ ಅಂತ. ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್, ಒಂದು ಗೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ. ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ, ಓಕೆ ಆದಮೇಲೆ ಹೋಗ್ತಿದ್ವಿ. ಸೊ ಆ ಥರ ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಪೇಷನ್ಸಿಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಹೀಗೆ, ಅಜಿತ್ ಹೀಗೆ, ಭೂಮಿ ಹೀಗೆ. ಸೊ ಅವರ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪಾ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್. ಸೊ ಐ ಥಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದಾರೆ. ನಾನು ಹೇಳಿದ್ರೆ ಅದೇ ರಿಪೀಟ್ ಆಗುತ್ತೆ, ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅನಿಲ್ ಸರ್, ನಾನು ಇದಕ್ಕೆ ಮುಂಚೆನೇ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಭಾಳ ವೆರಿ ಸಾಫ್ಟ್ ನೇಚರ್ಡ್ ಇರೋವಂಥ ಮನುಷ್ಯನ ಅವಾಗ ಶೂಟ್ ಮಾಡೋವಾಗ ಎಲ್ಲರ ಮುಖದಲ್ಲೂ ನಗು ಬರ್ತಾ ಇದೆ. ಅವ್ರು ಹೇಗೆಂದರೆ ತುಂಬ ಜೋವಿಲಾಗಿ ತಮಾಷೆ ನಮ್ಮ ಕರೆಯೋದೇ ಹಾಗೆ. ಅವರು ಶಾರ್ಟ್ಗೆ ಬನ್ನಿ ಗ್ಯಾಂಗ್ ಅಂತಾರೆ, ಈಗ ನನ್ನ ಕಡೆಯಿಂದ ಬರಬೇಕು ದೇವ್ಯಾನಿ ಗ್ಯಾಂಗ್ ಅಂತಾರೆ. ಸೊ ಅವ್ರು ಇದಕ್ಕೆ ಮುಂಚೆನೂ ನಾನು ಜಾನಕಿ ಸಂಸಾರ, ಅದಲ್ಲದೆ ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ಸ್ಟಾರ್ ಸುವರ್ಣ ನನಗೆ ಒಂಥರ ಏನು ಹೇಳೋದು, ತವ್ರ ಮನೆ ಇದ್ದ ಹಾಗೆ. ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು. ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುವರ್ಣಗೆ ಶಿಲ್ಪಾ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ಅಂದ ತಕ್ಷಣ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಪೇಷನ್ಸಿಂದ ನಮ್ಮ ಮಾತು ಕೇಳಿಸ್ಕೊಂಡಿದ್ದೀರಿ, ಥ್ಯಾಂಕ್ ಯು. ನಾನು ನಿನ್ನ ಜೊತೆ ನನ್ನ ಕಥೆಯ ರಾಮ್ ನಾರಾಯಣ್ 500 ಕಂತ ಸಂಭ್ರಮಿಸುವ ಒಂದು ಅವಕಾಶವನ್ನು ನಮ್ಮ ಸುವರ್ಣ ವಾಹಿನಿ ಚಾನೆಲ್ಲು ಶಿಲ್ಪಾ ಮೇಡಮು, ರಾಜ್ ಸರು, ಮನೋಜ್ ಸರು, ಆಮೇಲೆ ವಾಸು ಸರು ಎಲ್ಲರೂ ಈ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ, ನಿಮಗೂ ಅಭಿನಂದನೆಗಳು. ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಶುರು ಮಾಡಿದ್ದು ಮೂಡಲ್ ಮನೆಯಿಂದ. ಆಮೇಲೆ 2014-15 ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಆಗಿಬಿಟ್ಟೆ. ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ. ಬೇರೆ ಸೀರಿಯಲ್ಗಳು ಬಂತು, ಬಟ್ ಯಾಕಂದ್ರೆ ಕತೆಗೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇರ್ತೀನಿ ಯಾವಾಗಲೂ. ಸೊ ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದಾಗ ನಾನು ಕತೆ ಬಗ್ಗೆ ಕೇಳಿದೆ. ಸುಮಾರು ವರ್ಷ ಗ್ಯಾಪ್ ಆಗಿತ್ತು. ಸೊ ಕತೆ ಚೆನ್ನಾಗಿದ್ದರೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಒಪ್ಕೊಂಡೆ. ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನನಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಇದು 26ನೇ ಸೀರಿಯಲು, ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾಡ್ತಾ ಇರೋದು. ಸೊ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸೀರಿಯಲ್ಗಳು TRP ನಂಬರ್ 1ಅಲ್ಲಿತ್ತು, ಇದು TRP ನಂಬರ್ 1ಅಲ್ಲಿದೆ ಅಂತ ಇದ್ರ ಭಾಗಿಯಾಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಈ ಸಂತೋಷನ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಈಗ ಇರುವಂಥ ಬದಲಾವಣೆಗಳು, ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ. ಬಟ್ ಈಗ ಬಂದಮೇಲೆ ಎಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ. ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಯಲ್ಲಿ ಬೆಳೆದಿದೆ. ಯೂಟ್ಯೂಬು, ಜಿಯೋ ಹಾಟ್ಸ್ಟಾರ್. ಯಾಕಂದ್ರೆ ನಾವು ಮೊದಲು ಆ್ಯಕ್ಟ್ ಮಾಡ್ತಿದ್ವಿ, ನಮ್ಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ನಾವು ಆ್ಯಕ್ಟ್ ಮಾಡಿದ್ಮೇಲೆ ನಾವು ಮಾರನೇ ದಿನ ಎಪಿಸೋಡ್ಗಳು ನೋಡ್ಬೋದು ಅಂತ ಒಂದು ಅವಕಾಶಗಳು ನಮಗಿದೆ. ಸೊ ನಾವು ಮಾಡಿರುವಂಥ ತಪ್ಪುಗಳನ್ನ ತಿದ್ಕೋಬೋದು, ಅಥವಾ ಏನಾದರೂ ಚೇಂಜಸ್ ಇದ್ದರೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ. ಸೊ ಇದು 500 ಎಪಿಸೋಡ್ಗಂತೂ ಸಂಭ್ರಮಿಸ್ತಾ ಇದ್ದೀವಿ. ಇದು 1000ಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಅನಿಲ್ ಸರ್, ರೇಖಾ ಮೇಡಮ್, ಆಮೇಲೆ ನನ್ನ ಎಲ್ಲ ಕುಟುಂಬ, ನಿರಂಜನ್, ನೀರು, ಶೀಲಾ, ಮರೀನಾ ಮೇಡಮ್, ಅಜ್ಜಿ, ರೇಖಾ ಮೇಡಮ್, ಸ್ವಾಮಿ, ಪ್ರವೀಣ್, ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಪಡುವಂಥ, ಸಂಭ್ರಮ ಪಡುವಂಥ ವಿಷಯ ಇದು. 500 ಎಪಿಸೋಡ್ಗಳು ಪೂರೈಸೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಮುಂಚೆ ಎಲ್ಲ ಒಂಥರ 1000ದ ಸರದಾರರು ನಾವೆಲ್ಲ ಹಲವರು ಯಾರ್ಯಾರು ಇದ್ದೀವಿ, ಸುಮಾರು 1000 ಎಪಿಸೋಡ್ ನೋಡಿದ್ವಿ. ಬಟ್ ಈ ನಡುವೆ 100 ಎಪಿಸೋಡ್, 150 ಎಪಿಸೋಡ್ಗೆಲ್ಲ ವೈಂಡಪ್ ಆಗೋ ಕಾಲ ಇದು. ಅಂಥದ್ರಲ್ಲಿ 500 ಇಟ್ಸ್ ಡೆಫಿನೆಟ್ಲಿ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ನಾನು ಪರ್ಟಿಕ್ಯುಲರ್ಲಿ ಶಿಲ್ಪಾ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಅವರು ಚಾನೆಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಲಿಲ್ಲ. ಪ್ರತಿ ಚಾನಲ್ಲು ನಮ್ಮನ್ನು ಎಳ್ಕೊಂಡು ಬಂದು ಶಿ ಮೇಕ್ ಶೋರ್ ದಟ್ ವಿ ಆರ್ ದೇರ್. ಸೊ ವಿ ಲಿಟ್ರಲಿ ಓವ್ ಟು ಹರ್ ಅಂತಲೇ ಹೇಳ್ಬೋದು. ರಾಜ್ ಸರ್ ಇರ್ಬೋದು, ಮನ್ನನ್ ಸರ್ ಇರ್ಬೋದು, ವಾಸು ಇರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಯಾಕೆಂದರೆ ಚಾನಲ್ ಸಪೋರ್ಟ್ ಇಲ್ಲ ಅಂದರೆ ಯಾರು ಏನು ಮಾಡೋದಕ್ಕಾಗಲ್ಲ. ಚಾನಲ್ ಈಸ್ ಆಲ್ವೇಸ್ ಬಿಗರ್.
ನಮ್ಮಂಥ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮಗೊಂದು ವೇದಿಕೆ ಅಂದರೆ ಅದು ಚಾನಲ್ ಮೂಲಕನೇ ನಮಗೆ ಕಲ್ಪಿಸ್ಕೊಡೋದು. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕೋ ಸ್ಟಾರ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬೊಬ್ಬರು ದೇ ಪ್ರೂವನ್, ಇಲ್ಲಾಂದರೆ 500 ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ. ಆ್ಯಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂವು ಸ್ಟಾರ್ ಸುವರ್ಣಗೆ ಮಾಡಿದ್ದು, ಅದಾದಮೇಲೆ ಆಲ್ಮೋಸ್ಟ್ 2.5 ವರ್ಷ ಬ್ರೇಕ್ ತೊಗೊಂಬಿಟ್ಟೆ. ಯಾಕೆಂದರೆ ಒಂದು 5-6 ಸಿನಿಮಾ ಲೈನಪ್ ಆಗ್ಬಿಟ್ಟಿತ್ತು. ಈವನ್ ಐ ವಾಂಟೆಡ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಸ್ಕ್ರೀನ್. ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು. ತೆಲುಗು ತಮಿಳಂತೂ ಸುಮಾರು ಬಂದ್ಬಿಟ್ಟಿದೆ. ಐ ಸಂಭವ್ ನನಗೆ ಏನೋ ಹೋಗೋಕೆ ಇಷ್ಟ ಇಲ್ಲ. ಇಷ್ಟು ವರ್ಷ ಈ 30-31 ವರ್ಷದಲ್ಲಿ ಹೋಗಲೇ ಇಲ್ಲ ನಾನು. ಇನ್ನು ಮುಂದಕ್ಕೂ ಹೋಗ್ತಿಲ್ಲವೋ ಗೊತ್ತಿಲ್ಲ. ಯಾಕೆಂದರೆ ಕನ್ನಡದಲ್ಲೇ ಅಷ್ಟು ಚೆನ್ನಾಗಿ ನಮ್ಮನ್ನು ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗಬೇಕು ಅಂತ. ಸೊ ಈ ಸಿನಿಮಾಗಳು ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು. ನಾನು ಯಾವುದು ಒಪ್ಕೊಳ್ಳಿಲ್ಲ. ಓಕೆ, ಫೈನಲಿ ಎಸ್, ವಾಪಸ್ ಬರೋಣ ಕಿರುತೆರೆಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಆವಾಗ ಕೂಡ. ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್. ಯಾಕೆಂದರೆ ಮೊದಲನೇ ಸಲ ಅಪ್ಪನ ರೋಲ್ ಮಾಡ್ತಾ ಇರೋದು. ಇಷ್ಟು ದಿನ ನಾವೇ ಹೀರೋ, ನಾವೇ ವಿಲನ್ ಆಗಿ ಮಿಂಚಿಬಿಟ್ಟಿದ್ವಿ. ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂದ ತಕ್ಷಣ ನಾನು ಫಸ್ಟ್ ಬೇಡ ಸೂರಿ ಅಂದೆ. ಯಾಕೆಂದರೆ ಮದುವೆ ಮಾಡಿಕೊಟ್ಟು ಹೋಗ್ಬಿಟ್ಮೇಲೆ ಹೀರೋಯಿನ್ ಅಪ್ಪ ಅಮ್ಮಗೆ ಏನು ಕೆಲಸ ಇರಲ್ಲ ಅಂತ ನನಗೆ. ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬ ಇಷ್ಟ ಆಯಿತು. ಸರ್, ಇದು ನಡೆಯೋದೇ ಒಂದು ಕುಟುಂಬದಲ್ಲಿ. ಹೆಂಡತಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ 20-22 ವರ್ಷ ಆದರೂ ನೀವು ಆ ಹುಡುಕಾಟದಲ್ಲೇ ಇರ್ತೀರಾ. ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು, ಬಟ್ ನಿಮಗೆ ಗೊತ್ತಿರಲ್ಲ ಅಂದರು. ದಟ್ ವಾಸ್ ಒನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್. ಸೊ ಏನೋ ಟ್ವಿಸ್ಟ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ. ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಲಿವ್ ಟು ದ ಕ್ಯಾರೆಕ್ಟರ್ ವಾಟ್ ದೇ ಹ್ಯಾವ್ ಗಿವನ್. ತುಂಬ ಖುಷಿ ಇದೆ. ಆ್ಯಂಡ್ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ದೋ ಐ ನೋ ಹೂ, ನನಗೆ ಅವ್ರು ಯಾರು ಅಂತ ಗೊತ್ತಿರೋ ವರ್ಕ್ ಮಾಡೋಕ್ಕೆ ಒಂದೊಂದ್ಸಲ ಹಾಗೆ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಎಷ್ಟೋ, ಇವಾಗ ನಾನು ಸಂತೋಷ್, ನಾನು ಪ್ರವೀಣ್ ಎಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಆದರೂ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದೀವಿ. ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರಬೇಕಷ್ಟೇ. ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ದಟ್ ಈಸ್ ಒನ್ ಥಿಂಗ್ ಎಲ್ಲ ಕಲಾವಿದರಿಗೂ ಇಷ್ಟ ಆಗಿದೆ ಏನಂದರೆ, ನೀವು ಮಾಡಿ, ಯು ನೋ ಅಲ್ಲ, ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಬಿಟ್ಕೊಂಡು ಹೋದ್ರು. ಆ್ಯಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು 500 ತನಕ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ನಿಮ್ಮ ಮುಂದೆ ಇದೇ ಥರ ಮೈಕ್ ಇಟ್ಕೊಂಡು 1000 ಎಪಿಸೋಡ್ಗೆ ಬಂದು ಕೂತ್ಕೊಂತೀವಿ. ಥ್ಯಾಂಕ್ ಯು.